ಕಾಳನ್ನ ಚೆನ್ನಾಗಿ ಜಾಲಿಸಿದ್ದೀನಿ. ಇದರಲ್ಲಿ ತುಂಬ ಕಲ್ಲಿರ್ತವೆ ಹುರುಳಿಕಾಳಲ್ಲಿ. ಜಾಲಿಸಿದ್ರೆ ಎಲ್ಲ ಕಲ್ಲು ಬರ್ತವೆ. ತೊಳೆದಿಟ್ಕೊಂಡು ಆ ನೀರಿಗೆ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು 8 ವಿಸಿಲ್ ಕೂಗಿಸಿದ್ದೀನಿ. 8 ವಿಸಿಲ್ ಕೂಗಿಸಿನಿ ನೋಡಿ. ಈಗ ಮೆತ್ತಗೆ ಬೆಂದಿದ್ದಾವೆ. ಹುರುಳಿಕಾಳು ಬೇಗ ಬೇಯಲ್ಲ, ಅದಕ್ಕೆ ಒಂದು 8-10 ವಿಸಿಲ್ ಕೂಗಿಸ್ಕೋಬೇಕು. ಮೆತ್ತಗೆ ಬೆಂದರೆ ಚೆನ್ನಾಗಿರುತ್ತೆ. ಈಗ ಇದನ್ನ ಬಸ್ಕೋಬೇಕು. ಬಸ್ಕೊಂಡು ಆರಕ್ಕೆ ಬಿಡೋಣ. ಅಷ್ಟರಲ್ಲಿ ಈಗ ಬೆಲ್ಲದ ಹಾಲು ಮಾಡ್ಕೊಳ್ಳೋಣ. ಬೆಲ್ಲದ ಹಾಲು ಮಾಡ್ಕೊಳ್ಳೋಕ್ಕೆ ನಂದು 1/4 kg ಬೆಲ್ಲನ ಕರ್ಗಕ್ಕೆ ಬಿಟ್ಟಿದ್ದೆ. ಕರಗಿದೆ. ಈಗ ಗ್ಯಾಸ್ ಮೇಲೆ ಇಟ್ಕೊಂಡು ಶುಂಠಿ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಇದು ಪಾನಕ ಬೆಲ್ಲದ ಹಾಲು ರೆಡಿ ಆಗಿಬಿಡುತ್ತೆ. ಚೆನ್ನಾಗಿ ಕುದೀತಾ ಇದೆ. ಬೆಲ್ಲದ ಹಾಲು ರೆಡಿ ಆಯಿತು. ಇದನ್ನ ಎತ್ತಿ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಕಾಳು ತೆಗೆದಿಟ್ಟಿದ್ವಲ್ಲ, ಅದರಲ್ಲಿ ಸ್ವಲ್ಪ ಕಾಳನ್ನು ಕಟ್ಟಿಗೆ ಬೇಕು ತೆಗೆದಿಟ್ಕೊಂಡು, ಈಗ ಉಳಿದಿರೋ ಕಾಳನ್ನು ಮಿಕ್ಸಿಗೆ ಹಾಕ್ಕೊಂಡು ಬಿಟ್ಟು ಒಂದು 2 ನಿಮಿಷ ಮಿಕ್ಸಿ ಮಾಡ್ಕೋಬೇಕು. ನೋಡಿ ಇಲ್ಲಿ ಈ ಥರ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಈ ಥರ ಎಲ್ಲ ಕಾಳನ್ನು ಮಿಕ್ಸಿ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೋಬೇಕು. ಫುಲ್ ಸ್ಮ್ಯಾಶು ಆಗಬಾರ್ದು, ಫುಲ್ ಕಾಳು ಇರಬಾರ್ದು, ಮೀಡಿಯಮಲ್ಲಿರಬೇಕು. ಈಗ ಎಲ್ಲ ಕಾಳು ಮಿಕ್ಸಿ ಮಾಡಾಗಿದೆ. ಇವನ್ನ ಈಗ ಉಂಡೆ ಕಟ್ಕೊಳ್ಳೋಣ. ಸ್ವಲ್ಪ ತಗೊಂಡು ಈ ಥರ ಉಂಡೆ ಕಟ್ಕೋಬೇಕು. ನೋಡಿ ಇಲ್ಲಿ ತೋರಿಸಿದ್ದೀನಲ್ಲ ಈ ಥರ. ನಾವು ಈ ಹುರುಳಿಕಾಳನ್ನ ಪಂಚಮಿ ಹಬ್ಬದಲ್ಲಿ ಮಾಡ್ತೀವಿ. ಬೇಜಾರಾದಾಗೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಹುರುಳಿಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾರ್ಸ್ ಪವರ್ ಇದೆ ಅಂತಾರೆ ಇದರಲ್ಲಿ, ತುಂಬ ಒಳ್ಳೆಯದು. ಯಾವಾಗಾದರೂ ಬೇರೆ ಥರ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಇದನ್ನು ಮಾಡ್ಕೊಂಡು ತಿನ್ಬೋದು. ಇದ್ರ ಕಟ್ಟಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈಗ ಇದ್ರ ಕಟ್ ಮಾಡ್ಕೊಳ್ಳೋಣ. ಒಂದು ಹಂಚಿಟ್ಟು ಒಂದು ದೊಡ್ಡ ಗಡ್ಡೆಯಷ್ಟು ಈರುಳ್ಳಿನ ಹೆಚ್ಚಾಕೊಂಡಿದ್ದೀನಿ. ಎಣ್ಣೆ ಬಿಟ್ಕೊಂಡು ಹುರ್ಕೊತಾ ಇದ್ದೀನಿ. ಅದಕ್ಕೆ 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1-2 ಎಸಳಷ್ಟು ಕರಿಬೇವನ್ನ ಚೆನ್ನಾಗಿ ಹುರ್ಕೋಬೇಕು. ಇದ್ರ ಕಟ್ ಸಾರಂತೂ ಹೋಳಿಗೆ ಸಾರು ಥರ ತುಂಬ ಚೆನ್ನಾಗಿರುತ್ತೆ. ಇದು ಕುದ್ದಂಗೆ ಸಾರು ತುಂಬ ರುಚಿಯಾಗಿ ಬರುತ್ತೆ. ಈರುಳ್ಳಿ ಎಲ್ಲ ಹುರಿದಿದ್ದಾವೆ, ತೆಗೆದಿಟ್ಟು ಅದೇ ಹಂಚಿಗೆ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿಕಾಯಿನ ಹುರ್ಕೋತಾ ಇದ್ದೀನಿ. ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹುರಿದಿದ್ದಾವೆ. ಈಗ ಎತ್ತಿಟ್ಕೊಳ್ಳೋಣ. ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಸಾರಿಗೆ. ಒಂದು ಜಾರ್ಗೆ ಈಗೆಲ್ಲ ಹುರಿದಿಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅವನು ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಬಟ್ಲಷ್ಟು ಕೊಬ್ಬರಿನ ಸಣ್ಣದಾಗಿ ಹೆಚ್ಕೊಂಡಿದ್ದೆ, ಅದನ್ನು ಸೇರಿಸ್ಕೋಬೇಕು. ಈಗ ಕಾಳು ತೆಗೆದಿಟ್ಕೊಂಡಿದ್ವಲ್ಲ ಹುರುಳಿ ಕಾಳು ಬೆಂದಿರೋವು ಅವನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು 2-3 ಲವಂಗ, 1 ಏಲಕ್ಕಿ, 1 ಇಂಚಷ್ಟು ಚಕ್ಕೆ ಹಾಕ್ಕೋಬೇಕು. ಸ್ವಲ್ಪ ಹಾಕ್ಕೋಬೇಕು ಚಕ್ಕೆನ. ಈಗ ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿ ಎಲ್ಲ ಸೇರಿಸ್ಕೋಬೇಕು. ಕೊತ್ತಂಬರಿ ಮತ್ತು ಜೀರಿಗೆ, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಇಲ್ಲಿ ಹುಣಸೆಹಣ್ಣು ನೆನೆ ಇಟ್ಕೊತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣನ್ನ ನೆನೆ ಇಟ್ಕೊಂಡಿದ್ದೀನಿ. ಈಗ ಅದನ್ನ ಮಿಕ್ಸಿ ಮಾಡ್ಕೊಂಬರ್ಬೇಕು. ಸಾಂಬಾರಿಗೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಬಿಟ್ಕೊಂಡು ಸಾಸಿವೆ ಕರಿಬೇವಿನ ಒಗ್ಗರಣೆ ಕೊಟ್ಕೊಂಡು ಈಗ ಮಿಕ್ಸಿ ಮಾಡ್ಕೊಂಬಂದಿದ್ವಲ್ಲ, ನೈಸಾಗಿ ಮಿಕ್ಸಿ ಮಾಡ್ಕೊಂಬಂದಿರಬೇಕು. ಮಿಕ್ಸಿ ಮಾಡ್ಕೊಂಬಂದ್ವಲ್ಲ ಅದನ್ನ ಅದಕ್ಕೆ ಸೇರಿಸ್ಕೋಬೇಕು. ಈಗ ಕಾಳು ಬಸ್ದಿದ್ವಲ್ಲ, ಆ ಕಾಳನ್ನು ಬಸ್ತಿರೋ ಕಟ್ಟನ್ನು ಅದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಮಿಕ್ಸಿ ಜಾರ್ ಅದನ್ನೆಲ್ಲ
ನೀಟಾಗಿ ತೊಳೆದು ಹಾಕ್ಕೋಬೇಕು. ನಮ್ಮ ಸಾರಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಹುಣಸೆಹಣ್ಣಿನ ಹುಳಿನ ಹಿಂಡ್ತಾ ಇದ್ದೀನಿ ಇವಾಗಲೇ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದ್ರೆ ಕಟ್ಟು ಸಾರು ಘಮ ಘಮ ಅಂತಿರುತ್ತೆ. ಈ ಸಾರು ಅನ್ನಕ್ಕೂ ತುಂಬ ರುಚಿಯಾಗಿರುತ್ತೆ. ರಾಗಿ ಮುದ್ದೆಗಂತೂ ಇನ್ನೂ ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ಹೋಳಿಗೆ ಸಾರಿಗಿಂತ ತುಂಬ ರುಚಿಯಾಗಿ ಬರುತ್ತೆ. ಚೆನ್ನಾಗಿ ಕುದಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದ್ರೆ ಸಾಂಬಾರು ಈ ಥರ ಕಾಣಿಸುತ್ತೆ. ಈಗ ಸಾಂಬಾರು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಸಾಂಬಾರು ರೆಡಿ ಆಯಿತು. ಈಗ ಹುರುಳಿಕಾಳು ಮುದ್ದೆಗೆ ಬೆಲ್ಲದ ಹಾಲು ಸೇರಿಸ್ಕೊಂಡು, ಹಾಲು ಸೇರಿಸ್ಕೊಂಡು, ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಅಬ್ಬಾ ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ನೀವು ಯಾರೂ ತಿಂದಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿರಿ, ತುಂಬ ರುಚಿಯಾಗಿರುತ್ತೆ. ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ. ಪ್ಲೀಸ್ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.